ಏನು ಮುದುಗೆರೆ ಪಂಚಾಯತಿ ಎನ್ ಚೌಡೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ ಒಂದು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು 1996ರಲ್ಲಿ ಪ್ರಾರಂಭವಾಗಿರುತ್ತೆ. ಈ ಒಂದು ಶಾಲೆ ಇದು ಕೆರೆ ಅಂಗಳದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಕಂದಾಯ ಇಲಾಖೆಯವರು ನಮ್ಮ ಶಾಲೆ ಸಿಬ್ಬಂದಿಗೆ ಇಲ್ಲ SDMC ಅವರಿಗೆ ಒಂದು ಸೂಚನೆ ನೀಡಿರುತ್ತಾರೆ. ಇದೆಲ್ಲನ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು. ಕಾರಣ ಏನಂತಪ್ಪ ಅಂತ ಹೇಳಿದ್ರೆ, ಯಾರೋ ಈ ಒಂದು ಕೆರೆ ಮೇಲೆ ಲೋಕಾಯುಕ್ತಗೆ ಹಾಕಿದ್ದಾರೆ ಅನ್ನೋದು ಒಂದು ಇಲ್ಲಿ ಗುಮಾಣಿ ಮಾಡ್ತಿದ್ದಾರೆ. ಬಟ್ ಲೋಕಾಯುಕ್ತಗಾದ್ರೂ ಹಾಕ್ಲಿ ಏನಾದ್ರೂ ಹಾಕ್ಲಿ, ಇದು ಒಂದು ಸರ್ಕಾರಿ ಶಾಲಾ, ಒಂದು ಗಡಿ ಭಾಗದಲ್ಲಿರುವಂತಹ ಒಂದು ಕನ್ನಡ ಶಾಲಾ. ಇಲ್ಲಿ ಒಂದು ಸುಮಾರು ಒಂದು 26ರಿಂದ 30 ಜನ ಒಂದು ಬಡ ಮತ್ತು ದಲಿತ ರೈತರ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಸುಮಾರು ಜನ ಒಳ್ಳೆಯ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಆದ್ರಿಂದ ಈ ಒಂದು ಶಾಲೆಯನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ತಾಲೂಕು ತಹಶೀಲ್ದಾರರು ಹಾಗೆ ನಮ್ಮ ಶಾಸಕರು ಎಲ್ಲರ ಬಳಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಈ ಒಂದು ಸರ್ಕಾರಿ ಗಡಿ ಭಾಗದ ಒಂದು ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಉಳಿಸ್ಕೊಳ್ಬೇಕು. ಇದೇ ಜಾಗದಲ್ಲಿ ನಮ್ಮ ಇದರಿಗೆ ಒಂದು ಸರ್ಕಾರಿ ವತಿಯಿಂದ ಇದರಿಗೆ ಒಂದು ಖಾತೆ ಮಾಡಿ ಸರ್ಕಾರಿ ಶಾಲೆಗೆ ಅಂತ ಹೇಳ್ಬಿಟ್ಟು ಮೀಸಲಿಡಬೇಕು. ಇನ್ನೊಂದು ವಿಚಾರ ಏನಂತಪ್ಪ ಹೇಳಿದ್ರೆ, ಇದು ಕೆರೆ ಅಂಗಳ ಅಂತ ಹೇಳ್ತಾರೆ. ಆದ್ರೆ ನೀವು ಈ ಸುತ್ತಮುತ್ತಲ ಎಲ್ಲೂ ನೋಡಬಹುದು ಯಾವುದೇ ರೀತಿಯಾದಂತ ಒಂದು ನೀರಿನ ಒಂದು ಮೂಲಗಳೇ ಇಲ್ದಿರೋ ಇರುವಂತ ಜಾಗ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಭೂಮಿ ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಅವರ ಅಟ್ಲಾಸ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಸಹ ಇಲ್ಲಿ ಕೆರೆ ಇದ್ದಂಗೆ ಇಲ್ಲೂ ಆಧಾರಗಳಿಲ್ಲ. ಏನೋ ಪುರಾತನ ಇದರಲ್ಲಿ ಒಂದು ದಿಶಾಂಕಲ್ ತೋರಿಸಿದೆ ಅಂತ ಹೇಳ್ಬಿಟ್ಟು ಅವರು ಬಂದು ಈ ರೀತಿ ಲೋಕಾಯುಕ್ತ ಹಾಕಿ ಇಂದು ಬಡ ಮತ್ತು ರೈತರ ಮಕ್ಕಳ ವಿದ್ಯಾಭ್ಯಾಸವನ್ನು ಕಸಿದುಕೊಳ್ಳುವಂತ ಪ್ರಯತ್ನ ಮಾಡೋದೊಂದು ದುರದೃಷ್ಟಕರ. ಯಾರೇ ಇರ್ಲಿ, ಯಾರೇ ಲೋಕಾಯುಕ್ತಗೆ ಹಾಕಿರ್ಲಿ, ಈ ಒಂದು ಸರ್ಕಾರಿ ಒಂದು ಶಾಲೆಯನ್ನು ಉಳಿಸೋಕೆ ಅವರು ಸಹ ಇದೊಂದು ಮುತುವರ್ಜಿ ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡುತ್ತೇನೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ನಮ್ಮ ತಹಶೀಲ್ದಾರರು ಆಗಿರ್ಬೋದು, ಈ ಒಂದು ಸ್ಥಳವನ್ನ ಇದೇ ಜಾಗದಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ಒಂದು ಖಾತೆ ಮಾಡಿಕೊಡುವ ಮುಖಾಂತರ ನೀವು ಸಾರ್ವಜನಿಕರಿಗೆ ಒಂದು ಸಹಾಯ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಒಂದು ಗುರುಕುಲದಂತ ಇರುವಂತ ಪರಿಸ್ಥಿತಿ ನೀವು ಗಮನಿಸಿರ್ಬೋದು. ಸುತ್ತಮುತ್ತ ನೋಡಿದ್ರೆ ಒಂದು ಗುರುಕುಲದಂತ ಒಂದು ಅನುಭವ ಬರುತ್ತೆ. ಇಲ್ಲಿ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಪರಿಸರ, ಒಂದು ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಒಂದು ಅವಕಾಶ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಯಾವುದೇ ಒಂದು ಖಾಸಗಿ ಶಾಲೆಗಿಂತ ಮೀರಿ ಇಲ್ಲಿ ವಿದ್ಯಾಭ್ಯಾಸ ಪಡಿತಿದ್ದಾರೆ. ಮಕ್ಕಳು ಸಹ ಅಷ್ಟೇ ಚುರುಕಾಗಿ ಪಾಠ ಮಾಡ್ತಿದ್ದಾರೆ. ದಯವಿಟ್ಟು ಈ ಒಂದು ಶಾಲೆಯನ್ನು ಉಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ರವಿ ಸರ್ ಅವರಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು. ಇದೇ ಸರ್ಕಾರಿ ಇವಾಗೇನು ನಮ್ಮ ಕಂದಾಯ ಇಲಾಖೆಯವರು ಇದು ಕೆರೆ ಅಂಗಳದಲ್ಲಿ ಇದೆ ಅಂತ ಹೇಳ್ತಿದಾರಲ್ವಾ, ಇದೇ ಸರ್ಕಾರದಿಂದಾನೇ ನಮ್ಗೆ ಒಂದು ಊಟದ ವ್ಯವಸ್ಥೆಗೆ ಅಂತ ಹೇಳ್ಬಿಟ್ಟು ಕೋಣೆ ಒಂದು ಕೊಠಡಿ ನಿರ್ಮಾಣಕ್ಕೆ ಇದು ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಶಾಲೆ ಇದೇ ಜಾಗದಲ್ಲಿ ಆಗಿದೆ. ಮತ್ತೆ ಇನ್ಫೋಸಿಸ್ ಇಂದ ಒಂದು ವಾಶ್ರೂಮ್ಸ್ ಎಲ್ಲಾನು ಬಿಲ್ಡ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪಂಚಾಯತ್ ಇಂದನೂ ಸಹ ಇವ್ರಿಗೆ ಒಂದು ಖಾತೆಯಿಂದ ಸೆನ್ಸ್ ಏನಂದ್ರೆ ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಇವ್ರಿಗೆ ದಾಖಲಾತಿ ಇಲ್ಲಿದೆ ಅಂತ ಹೇಳ್ಬಿಟ್ಟು 1996ರಲ್ಲಿ ಇದೊಂದು ಪ್ರಾರಂಭವಾಗಿರೋ ಶಾಲೆಯನ್ನ, ಒಂದು ಹಳೆಯ ಶಾಲೆಯನ್ನ ಈ ಒಂದು ಜಾಗದಲ್ಲಿ ಉಳಿಸ್ಕೊಡ್ಬೇಕು. ಇದಕ್ಕಾಗಿ ನಾವು ಎಲ್ಲಿವರೆಗೂ ಆದ್ರೂ ಸಹ ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವರೆಲ್ಲರೂ ಮುತುವರ್ಜಿ ವಹಿಸಿ ದಯವಿಟ್ಟು ಈ ಸರ್ಕಾರಿ ಶಾಲೆಯನ್ನ ಉಳಿಸಿ, ಈ ಸರ್ಕಾರಿ ಶಾಲೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಜಾಗವನ್ನ ಮೀಸಲಿಡಬೇಕು ಅಂತ ಹೇಳ್ಬಿಟ್ಟು ನಾನು ಕೋರುತ್ತಿದ್ದೇನೆ. ನಮಸ್ಕಾರ. ಮುದುಗೆರೆ ಪಂಚಾಯತಿಯ ಎನ್ ಚೌಡೇನಹಳ್ಳಿ ಗ್ರಾಮದಲ್ಲಿ ಏನು ಮೊನ್ನೆ ಡಿಸೆಂಬರ್ 21ರಂದು ಬಂದು ಸರ್ವೆ ಮಾಡಿರ್ತಾರೆ ಕಂದಾಯ ಇಲಾಖೆಯಿಂದ. ಶಾಲೆನೂ ಸಹ ಹೋಗುತ್ತೆ ಅಂತೇಳಿ ಮೊನ್ನೆ DT ಸಾಹೇಬರು, RI ಸಾಹೇಬರು, ಸೆಕ್ರೆಟರಿ ಸಾಹೇಬರು ಬಂದು ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸುಮಾರು 1996ರಿಂದ ನಾನು ಇದೇ ಶಾಲೆಯಲ್ಲಿ ನಾನು ಓದಿದ್ದೀನಿ. 94ರಲ್ಲಿ ನಾನು ಇಲ್ಲಿ ಊರಲ್ಲೇ ಗಂಗಮ್ಮ ದೇವಸ್ಥಾನದಲ್ಲಿ ನಾನು ಓದಿದಿರೋದು. ಅಶ್ವತ್ಥ ಮರ ಕಟ್ಟೆಯಲ್ಲಿ ಅಲ್ಲಿ ಸಹ ಶಾಲೆ ಇಟ್ಕೊಂಡು ಅಲ್ಲೇ ನಾವು ಮರದ ಕೆಳಗಡೆ ಪಾಠ ಪ್ರವಚನವನ್ನು ಕೇಳಿದ್ದೀವಿ. ತದನಂತರ 96-97ರಲ್ಲಿ ಮಾನ್ಯ ಮಾಜಿ ಶಾಸಕರಾದಂತಹ ಆಲಂಗೂರು ಶ್ರೀನಿವಾಸನ್ ಅವರಿಂದ ಈ ಶಾಲೆ ಪ್ರಾರಂಭವಾಯಿತು. ಆವಾಗಿನಿಂದ ಇಲ್ಲಿ ತನಕನೂ ಬಡ ಬಗ್ಗರು ಈ ಶಾಲೆ ಮಕ್ಕಳು ಇಲ್ಲೇ ಬಂದು ಸೇರಿಕೊಂಡು ಇಲ್ಲೇ ಒಳ್ಳೆ ಉನ್ನತ ಸ್ಥಾಯಿಯಲ್ಲಿ ಇದ್ದಾರೆ. ಇಲ್ಲೇನು ಈಗೇನು ಕೆಲವೇ ದಿನಗಳಲ್ಲಿ ಡೆಮೊಲೇಷನ್ ಮಾಡ್ತೀವಿ ಅಂತೇಳಿ ನೋಟಿಸು ಸಹ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಈ ಶಾಲೆಯನ್ನು ಉಳಿಸ್ಬೇಕೆಂದು ಮಾನ್ಯ ಶಾಸಕರಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ, ತಾಲೂಕು ದಂಡಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ.